ಹಾಯ್ ಫ್ರೆಂಡ್ಸ್, ನಾನು ರೇಷ್ಮಾ. ನಾನಿವತ್ತು ಬೆಳಿಗ್ಗೆಯಿಂದನೇ ವ್ಲಾಗ್ ಶುರು ಮಾಡಿದ್ದೀನಿ. ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಹೇಳಿ ನಾನು ನಮ್ಮಮ್ಮ ರೆಡಿ ಆಗ್ತಾಯಿದ್ದೀವಿ. ಸೊ ಬೆಳಿಗ್ಗೆನೇ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಸ್ನಾನ ಮುಗಿಸ್ಕೊಂಡು ತಿಂಡಿ ಕೂಡ ರೆಡಿ ಮಾಡಿಟ್ಟು ದೇವ್ರ ಮನೆಯಲ್ಲಿ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮುಗಿಸ್ಕೊತಾ ಇದ್ದೀನಿ. ನಾವು ದೇವಸ್ಥಾನಕ್ಕೆ ಹೋಗೋಕ್ಕೂ ಮೊದಲೇ ದೇವ್ರ ಪೂಜೆ ಮಾಡಬೇಕಲ್ವಾ. ಸೊ ಪೂಜೆ ಎಲ್ಲ ಮುಗೀತು. ಇದಾಗುವಷ್ಟೊತ್ತಿಗೆ ನಾನು ಬೆಳಿಗ್ಗೆನೇ ತಿಂಡಿ ರೆಡಿ ಮಾಡಿಟ್ಟಿದ್ದೆ. ತಿಂಡಿ ಬಂದು ಪಲಾವ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದೆ. ಹಾಗೆಯೇ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು ಅನ್ನೋ ಕಾರಣಕ್ಕೆ ರಾತ್ರಿಯೇ ಎಲ್ಲನೂ ಪ್ರಿಪ್ರೇಷನ್ ಮಾಡಿಟ್ಟಿದ್ದೆ. ಸೊ ಬೆಳಿಗ್ಗೆನೇ ಎದ್ದು ಎಲ್ಲ ಕೆಲಸಗಳನ್ನ ಮುಗಿಸಿ ದೇವ್ರ ಪೂಜೆ ಮುಗಿಸಿ ಬೆಳಿಗ್ಗೆ ಒಂದು 8 ಗಂಟೆ ಬಸ್ಗೆಲ್ಲ ಹೊರಡೋಣ ಅಂತ ಅಂದ್ಕೊಂಡಿದ್ವಿ. ಸೊ ತಿಂಡಿ ಕೂಡ ರೆಡಿಯಾಗಿತ್ತು. ನಾವು ತಿಂಡಿ ತಿನ್ಕೊಂಬಿಡೋಣ, ಇನ್ನು ಹೋಗುವಷ್ಟೊತ್ತಿಗೆ ಲೇಟ್ ಆಗುತ್ತೆ ಅಂತ ಹೇಳಿ ತಿಂಡಿ ಮುಗಿಸ್ಕೊತಾ ಇದ್ದೀವಿ. ನಮ್ಮ ಜಾನು ಕೂಡ ಬೇಗನೆ ಎದ್ದೇಳಿಸಿ ಅವಳನ್ನು ಕೂಡ ತಿಂಡಿ ತಿನ್ನಿಸ್ತಾ ಇದ್ದೀನಿ. ಯಾಕೆ ಅಂತಂದರೆ ಅವಳಿಗೆ ಆಮೇಲೆ ಕ್ಲಾಸ್ಗೆ ಹೋಗೋದ್ರಿಂದ ಲೇಟ್ ಆಗಿಬಿಡುತ್ತೆ. ಒಂದು 9 ಗಂಟೆಗೆ ವ್ಯಾನ್ ಬರುತ್ತೆ, ಬಟ್ ನಾವು 8 ಗಂಟೆಗೆ ಹೊರಡ್ತಾ ಇದ್ವಿ. ಆ ಕಾರಣಕ್ಕೆ ಅವ್ರ ಅಪ್ಪನ ಬರೋಕ್ಕೆ ಹೇಳಿದ್ದೆ. ಹಾಗೆಯೇ ಮಧ್ಯಾಹ್ನಕ್ಕೆ ಸಾಂಬಾರು ಕೂಡ ರೆಡಿ ಮಾಡಿಟ್ಟಿದ್ದೀನಿ. ರಾತ್ರಿ ನಾವೇನಾದರೂ ಬರೋದು ಲೇಟ್ ಆದ್ರೂ ರೈಸ್ ಮಾಡ್ಕೊಂಬಿಡ್ಬೋದು ಬಂದಿದ್ದ ತಕ್ಷಣ ಅಂತ ಹೇಳ್ಬಿಟ್ಟು ರೆಡಿ ಮಾಡಿಟ್ಟು ಜಾನುಗೂ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಅವ್ರ ಅಪ್ಪನ ಕೂಡ ಲಂಚ್ ಬಾಕ್ಸ್ ಪ್ಯಾಕ್ ಮಾಡಿ ಇಟ್ಬಿಟ್ಟು ನಮ್ಮ ಕೆಲಸಗಳೆಲ್ಲ ಮುಗಿಸಿ ಹೊರಡ್ತಾ ಇದ್ದೀವಿ. ಪ್ರತಿಯೊಬ್ಬ ಹೆಣ್ಮಕ್ಳು ಅಷ್ಟೇ ಅಲ್ವಾ, ಎಲ್ಲಾದರೂ ಹೋಗಬೇಕು ಅಂದರೆ ಅವ್ರು ಇಡೀ ಕೆಲಸ ಮುಗಿಸೇ ಹೋಗಬೇಕು, ಇಲ್ಲಾಂದರೆ ಬಂದಾದ್ಮೇಲೆ ತುಂಬಾ ರಿಸ್ಕ್ ಆಗಿಬಿಡುತ್ತೆ. ಸೊ ನಮ್ಮ ಜಾನು ಕೂಡ ತಿಂಡಿ ತಿನ್ಕೊಂಡ್ಲು. ಇದಾದಮೇಲೆ ನಾವು ಹೊರಟ್ವಿ. ಮನೆಯಿಂದ 8 ಗಂಟೆಗೆಲ್ಲ ಬಿಟ್ಟಿದ್ದರಿಂದ ಮೈಸೂರು ಗಾಡಿಯಲ್ಲಿ ಒಂದು 8:15ಗೆಲ್ಲ ಹೊರಟ್ವಿ. ಊರಿಂದ ಮಂಡ್ಯಕ್ಕೆ ಬಂದು ಮಂಡ್ಯದಿಂದ ಮೈಸೂರು. ಬಸ್ಗಳೆಲ್ಲ ರಶ್ಶೇ ಇತ್ತು, ಯಾವುದೂ ಏನು ಖಾಲಿ ಇರಲಿಲ್ಲ. ನಾವು ಹೋಗಿದ್ದಿದ್ದು ಬುಧವಾರ. ಯಾಕೆ ಅಂದರೆ ಅವತ್ತು ವಾರ ಇಲ್ಲದೆ ಇರೋ ಕಾರಣ ಚಾಮುಂಡೇಶ್ವರಿ ಬೆಟ್ಟದಲ್ಲಿ ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅನ್ನೋ ನಂಬಿಕೆ, ಅದಕ್ಕೋಸ್ಕರ ಅಂತ ಹೇಳಿ ಹೋದ್ವಿ. ಬಟ್ ಅವತ್ತು ಕೂಡ ತುಂಬಾ ರಶ್ ಇತ್ತು. ಎಲ್ಲ ಹೇಳ್ತಾಯಿದ್ರು ಮಂಗಳವಾರನೇ ರಶ್ ಕಡಿಮೆ ಇತ್ತು ಅಂತ. ಬಟ್ ಎಲ್ಲರೂ ಒಂದೇ ಥರ ಯೋಚನೆ ಮಾಡಿಬಿಟ್ಟಿದ್ದೀವಿ ಅನಿಸುತ್ತೆ. ಬುಧವಾರನೇ ತುಂಬ ಜನ ಬಂದುಬಿಟ್ಟಿದ್ರು. ನೋಡಿ ದೇವಸ್ಥಾನಕ್ಕೆ ಬಂದ್ವಿ. ನಾವು ಸುಮಾರು ಒಂದು 10:30ಗೆಲ್ಲ ದೇವಸ್ಥಾನಕ್ಕೆ ಬಂದಿದ್ದೀವಿ. ಮನೆಯಿಂದ 8 ಗಂಟೆಗೆ ಬಿಟ್ಟಿದ್ದಕ್ಕೆ ಮೈಸೂರಿಗೆ ಬಂದು ಮೈಸೂರಿಂದ ಚಾಮುಂಡಿ ಬೆಟ್ಟ. ಸೊ ಇಲ್ಲಿ ಕಾಣಿಸ್ತಿದೆಯಲ್ಲ, ಇದು ತಾಳ್ಬೆಟ್ಟದಿಂದ ನಾವು ನಡ್ಕೊಂಡು ಬಂದರೆ ಮೆಟ್ಲು ಹತ್ಕೊಂಡು ಬಂದರೆ ಈ ಜಾಗಕ್ಕೆ ಬಂದು ತಲುಪ್ತೀವಿ. ಇದು ದೇವಸ್ಥಾನಕ್ಕೆ ನಡ್ಕೊಂಡು ಬರುವಂಥ ಮೆಟ್ಲು ದಾರಿ. ಹಾಗೆಯೇ ನಮಗಲ್ಲಿ ಸೆಲೆಬ್ರಿಟಿ ಒಬ್ಬರು ಸಿಕ್ಕಿದ್ರು, ಅದೇ ಧಾರಾವಾಹಿಲಿ ಮಾಡ್ತಾರಲ್ಲ ಸಿಂಚನ ಅಂತ ಹೇಳಿ, ಅವ್ರು ಕೂಡ ಸಿಕ್ಕಿದ್ರು. ಅವ್ರ ಜೊತೆ ಫೋಟೋಸ್ ಎಲ್ಲ ತೊಗೊಂಡು ನಾವು ದೇವಸ್ಥಾನದ ಹತ್ರ ಹೋದ್ವಿ. ಫಸ್ಟು ದೇವ್ರಿಗೆಲ್ಲ ಕೈ ಮುಕ್ಕೊಂಬಿಡೋಣ, ಆಮೇಲೆ ಕ್ಯೂಗೆ ಹೋಗಿ ನಿಂತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಹತ್ರ ಬಂದಿದ್ದೀವಿ. ಸೊ ಹಾಗೆ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡ್ವಿ. ಇದಾದಮೇಲೆ ದೇವ್ರ ದರ್ಶನಕ್ಕೆ ಕ್ಯೂಗೆ ಹೋಗಬೇಕಿತ್ತು. ನೋಡಿ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಕ್ಯೂವು. ತುಂಬಾ ಉದ್ದ ಇತ್ತು. ಬಟ್ ಅದರೊಳಗಡೆ ಹೋಗಿ ಸೇರ್ಕೊಂಡ್ಮೇಲೆ ಎಷ್ಟೊತ್ತಾಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ. ದುಡ್ಡಿನ ಟಿಕೆಟು ಕೂಡ ಇತ್ತು, ಅದಕ್ಕೇನು ಹೋಗಲಿಲ್ಲ. ಜನರಲ್ಲಿ ಎಲ್ಲರೂ ಹೋಗ್ತಾರಲ್ಲ ಅದರಲ್ಲೇ ಹೋದ್ವಿ. ಇದು ನೋಡಿ, ಇದು ಶಿವನ ದೇವಸ್ಥಾನ. ಅಲ್ಲೇ ಕ್ಯೂಗೆ ನಿಂತಿದ್ದ ಹತ್ರನೇ ಇತ್ತು. ನಾವು ಚಾಮುಂಡಿ ಬೆಟ್ಟಕ್ಕೆ ತುಂಬ ಸಾರಿ ಹೋಗಿದ್ದೀವಿ, ಬಟ್ ಇಲ್ಲಿಗೆ ಹೋಗ್ತಾ ಇರಲಿಲ್ಲ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ. ಹಾಗೆ ನೋಡಿ, ನಾನು ಕ್ಯೂಗೆ ನಿಂತ್ಕೊಂಡಾಗ 11 ಗಂಟೆ ಟೈಮು. ಇಲ್ಲಿಂದ ಆಚೆಗೆ ನಮ್ಗೆ ದರ್ಶನ ಎಷ್ಟೊತ್ತಾಗುತ್ತೆ ಅಂದರೆ, ನೀವು ಎಂಡಿಂಗ್ ತನಕ ನೋಡಿ, ನಾನು ತೋರಿಸ್ತೀನಿ ಎಷ್ಟೊತ್ತಾಯಿತು ಅಂತ. 11 ಗಂಟೆಗೆ ಕ್ಯೂ ನಿಂತಿದ್ದೀವಿ. ಇಲ್ಲಿ ನೋಡಿ ಎಷ್ಟು ರಶ್ ಇದೆ ಅಂತಂದರೆ, ಅದರೊಳಗಡೆ ದುಡ್ಡಿನ ಟಿಕೆಟ್ ಅವರು ಲಾಸ್ಟ್ ಇದರಲ್ಲಿದ್ದರು, ಅವ್ರನ್ನ ಬೇಗ ಬಿಡ್ತಾಯಿದ್ರು. ನಮ್ಮನ್ನೆಲ್ಲ ಹಾಗೇ ನಿಲ್ಲಿಸಿದ್ರು. ನೋಡಿ, ನಾವು ನಿಂತು ಸುಸ್ತಾಗಿ ಕೊನೆಗೆ ಅಲ್ಲಲ್ಲೇ ಕೂತ್ಕೋತಾ ಇದ್ವಿ. ಅದು ಲೈನ್ ಮುಂದೆ ಹೋಗ್ತಾ ಇರಲಿಲ್ಲ, ಅಲ್ಲೇ ಸ್ಟ್ರಕ್ ಆಗೋದು. ಸೊ ಸ್ವಲ್ಪ ಹೊತ್ತು ಕೂತು ಎದ್ದು ಹಾಗೆ ಹೋದ್ವಿ. ಈಗ ನೋಡಿ ಒಳಗಡೆ ಬಂದಿದ್ದೀವಿ. ದೇವ್ರ ದರ್ಶನ ಎಲ್ಲ ಮುಗೀತು. ಇದು ಉತ್ಸವ ಮೂರ್ತಿ ಚಾಮುಂಡಿ ತಾಯಿದು. ತುಂಬಾ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿ. ದೇವಸ್ಥಾನದೊಳಗಡೆ ಎಲ್ಲ ಫೋಟೋಸ್ ತೆಗಿಯೋಂಗಿಲ್ಲ, ಇದು ಹೊರಗಡೆ ಬಂದಾದಮೇಲೆ ತೊಗೊಂಡಿರುವಂಥದ್ದು. ಹಾಗೆ ದೇವಸ್ಥಾನದ ಹೊರಗಡೆ ಬಂದು ಲಡ್ಡು ಪ್ರಸಾದ ಕೂಡ ತೊಗೊಂಡು ತಿಂದಿದ್ದಾಯಿತು. ಇನ್ನು ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಡ್ತಾ ಇದ್ದೀವಿ. ಈಗ ನೋಡಿ ಟೈಮು ಎಷ್ಟು ಅಂತ, 4 ಗಂಟೆ. 11 ಗಂಟೆಯಿಂದ 4 ಗಂಟೆ ಆಗಿದೆ ನಾವು ದೇವ್ರ ದರ್ಶನ ಮಾಡಿ ಆಚೆ ಬರುವಷ್ಟೊತ್ತಿಗೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್.